ಅತಿ ಶೀಘ್ರವೇ ಮಾಡ್ತೀವಿ. ಬಟ್ ಆ ಪ್ರಕಾರ ರಸ್ತೆ ರಾಜಕಾಲುವೆ ಪ್ರವಾಹ ನಿರ್ವಹಣೆಗೆ ಬಿಬಿಎಂಪಿ ಬಳಿ ಹಣ ಇಲ್ವಾ? ಹಾಗಾದ್ರೆ ಮತ್ತೊಮ್ಮೆ ಬೆಂಗಳೂರಿನ ಮಾನವನ್ನ ಹರಾಜು ಹಾಕೋದಕ್ಕೆ ಬಿಬಿಎಂಪಿ ಮುಂದಾಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈ ಪ್ರಶ್ನೆ ಎದುರಾಗೋಕೆ ಕಾರಣ ಏನು ಅಂದ್ರೆ ವಿಶ್ವ ಬ್ಯಾಂಕ್ನಿಂದ ಸಾಲ ಕೇಳೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಬಿಬಿಎಂಪಿ ಹತ್ರ ಹಣ ಇಲ್ವಂತೆ. ಸಾಲಕ್ಕಾಗಿ ವಿಶ್ವ ಬ್ಯಾಂಕ್ ಮುಂದೆ ಕೈ ಚಾಚೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅದಕ್ಕೂ ಮುಂಚೆ ಸರ್ಕಾರದ ಕಾರ್ಯದರ್ಶಿ ಜೊತೆ ಚರ್ಚೆ ಆಗುತ್ತೆ. ಆ ಚರ್ಚೆ ಆದ್ಮೇಲೆ ಒಂದು ಡಿಸಿಷನ್ಗೆ ಬರ್ತಾರೆ. ರಸ್ತೆ ರಾಜಕಾಲುವೆ ಪ್ರವಾಹ ನಿರ್ವಹಣೆಗೆ ಬಿಬಿಎಂಪಿ ಹತ್ರ ಹಣ ಇಲ್ಲವಂತೆ. ಬೆಂಗಳೂರಿನ ಮಾನವನ್ನ ಹರಾಜು ಹಾಕೋದಕ್ಕೆ ಮತ್ತೆ ಮುಂದಾಗಿದ್ದಾರೆ. ಹಾಗಾದ್ರೆ ದಿವಾಳಿ ಆಯ್ತಾ ಬಿಬಿಎಂಪಿ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಹಂಗ ನೋಡೋಕೋದ್ರೆ ಬೆಂಗಳೂರಿನ ಕೊಡುಗೆ ನೋಡಿ ರಾಜ್ಯದ ಬೊಕ್ಕಸಕ್ಕೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜಧಾನಿ ಬೆಂಗಳೂರಿಂದ 60% ಆದಾಯ ಬರುತ್ತೆ. ಆದಾಯ ಎಲ್ಲಿಗೆ ಹೋಗ್ತಿದೆ? ಹಂಗಾದ್ರೆ ವರ್ಷಕ್ಕೆ 5 ಲಕ್ಷ ಕೋಟಿ ಮೌಲ್ಯದ ಐಟಿ ರಫ್ತಾಗುತ್ತೆ. ಕೋಟಿ ಕೋಟಿ ವ್ಯವಹಾರ ಇಲ್ಲಿ ನಡೆದ್ರೂ ಕೂಡ ಅದರಿಂದ ಬಿಬಿಎಂಪಿಗೆ ಆದಾಯ ಬರ್ತಾ ಇದ್ರು ಕೂಡ ಸಾಲ ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ವಿಶ್ವ ಬ್ಯಾಂಕ್ ಅವರು ಕ್ಲೈಮೇಟ್ ಚೇಂಜ್ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅದರಿಂದ ಆಗ್ತಕ್ಕಂಥ ಅನಾಹುತಗಳಿಗೆ ಏನೇನು ಮಾಡ್ಬೋದು ಅಂತ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕ್ರಮ ಕೈಗೊಳ್ತಾ ಇದ್ದಾರೆ. ಬೇರೆ ಬೇರೆ ಯೋಜನೆಗಳಿಗೆ ಧನ ಸಹಾಯ ನೀಡ್ತಾ ಇದ್ದಾರೆ ಮತ್ತು ಲೋನು ನೀಡ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ನಮಗೆ ಬರನೂ ಬರುತ್ತದೆ ಮತ್ತು ಇತ್ತೀಚೆಗೆ ಜಾಸ್ತಿ ನಮಗೆ ಪ್ರವಾಹಗಳು ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಅರ್ಬನ್ ಫ್ಲಡ್ಸ್ ಬೆಂಗಳೂರು ಸೇರಿ ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಬ್ಯಾಂಕ್ ನೆರವಿನಿಂದ ಯಾವ ಯಾವ ಪ್ರಾಜೆಕ್ಟನ್ನು ಪಡೆಯಬಹುದು ಅಂತ ದೃಷ್ಟಿಯಿಂದ ಅವ್ರದ್ದು ತಂಡ ಜೊತೆಗೆ ನಾವು ಪ್ರಾಥಮಿಕ ಇದನ್ನು ಮಾತುಕತೆ ನಡೀತಾ ಇದೆ. ಆ ಪ್ರಾಥಮಿಕ ಮಾತುಕತೆ ಅನಂತರ ಅವರು ಯಾವ ಯಾವ ಪ್ರಾಜೆಕ್ಟನ್ನು ಆಯ್ಕೆ ಮಾಡ್ತಾರೆ. ನಾವು ಇಬ್ಬರು ಸೇರಿ ನಮಗೆ ಬೇಕಾಗಿದ್ದು ಏನು ಅವ್ರ ಜೊತೆಗೆ ಸಮಾಲೋಚನೆ ಮಾಡಿಬಿಟ್ಟು ನನಗೆ ಏನು ಬೇಕಾಗಿದೆ ಅವರಿಗೆ ಇದಕ್ಕೆ ನಮಗೆ ಅವ್ರಿಗೆ ಹೊಂದಾಣಿಕೆ ಆದರೆ ನಾವು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್